ನಮಸ್ಕಾರ ಡಾಕ್ಟರ್ ಅಂಜನಪ್ಪ. ಒಬ್ಬ ರೈತನ ಮಗನಾಗಿ ಇವತ್ತು ವೈದ್ಯನಾಗಿ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಿ ಭಾಳ ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ. ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ. ಎಂಥ ವಂಡರ್ಫುಲ್ ಸ್ಟೇಟ್ಮೆಂಟ್ ಅಂದರೆ ಇದನ್ನು ನಾನು ಚಿಕ್ಕ ಹುಡುಗ ಇದ್ದಾಗೆ ನನ್ನ ಅಮ್ಮನಿಗೆ ಯಾರಾದರೂ ಹೇಳಿದರೆ ನಾವೆಲ್ಲ ಹೊಟ್ಟೆ ಹಸಿವಿನಿಂದ ಬಳಲ್ತಿರಲಿಲ್ಲ. ನಮ್ಮ ಮನೆಯಲ್ಲೇ ಕೋಳಿ ಮೊಟ್ಟೆ ಇಡೋದು, ಆದರೆ ಅದನ್ನು ಕಮರ್ಷಿಯಲ್ ಪ್ರಾಡಕ್ಟ್ ಥರ ಅದನ್ನು ಮಾರ್ಕೆಟಿಂಗ್ ಮಾಡಿ ಅವ್ರಿಗೆ ಬೇಕಾದ ಕೊತ್ತಂಬರಿ ನಾವು ಬೆಳೆದಿದ್ದಂಥ ಆಹಾರ ಪದಾರ್ಥಗಳನ್ನು ಕೊಂಡ್ಕೊಳ್ಳೋರು. ಆದರೆ ನಾವು ಸೀಕು ಪಾಕು ತಿಂದು 10 ಗಂಟೆ ಅಮ್ಮ ಊಟ ತರೋವ್ರಿಗೂ ಹಸಿವೆಯಿಂದ ನರಳೇವಿ. ಇವತ್ತು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಿ ಈ ಟಾಪಿಕ್ನ ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ಇಂದಿನ ಘನ ಸರ್ಕಾರ, ಅಜೀಜ್ ಪ್ರೇಮ್ಜಿ ಆರ್ಗನೈಸೇಷನ್ ಎರಡೂ ಸೇರಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಒಂದು ದಿನಕ್ಕೆ 71 ಲಕ್ಷ ಮೊಟ್ಟೆ ಅನುದಾನಿತ ಶಾಲೆಗಳಿಗೂ ಕೊಡ್ತಾ ಇದ್ದಾರೆ. ಆದರೆ ಅನ್ಫಾರ್ಚುನೇಟ್ಲಿ ಈ ಮಕ್ಕಳು ಕೆಲವು ಸಮಯ ಅದನ್ನು ತಿನ್ನೋದಿಲ್ಲ. ಅದ್ರ ಬದಲು ಬಾಳೆಹಣ್ಣು ಇಸ್ಕೊಂಡು ತಿಂತವೆ ಆಲ್ಟರ್ನೇಟಿವ್ ಅಂತ. ಬಟ್ ನಿಮ್ಗೊಂದು ಮಾತು ಹೇಳ್ತೀನಿ, ಯಾಕೆ ಹಿಂಗೆ ಮಾಡ್ತವೆ ಅಂದರೆ ಕೆಲವು ಅದ್ರ ಬಗ್ಗೆ ಇರುವ ತಪ್ಪು ತಿಳುವಳಿಕೆಗಳು. ಒಂದು, ಕೋಳಿ ಮೊಟ್ಟೆ ವೆಜಿಟೇರಿಯನ್ ಫುಡ್ಡಾ ನಾನ್ ವೆಜಿಟೇರಿಯನ್ ಫುಡ್ಡಾ, ಇದು ಫಸ್ಟ್ ಡೌಟು. ಯಾಕಂದರೆ ನಾನ್ ವೆಜಿಟೇರಿಯನ್ ಆದರೆ ಲಿಂಗಾಯಟ್ಸು, ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ಧರ್ಮಗಳಿದ್ದಾವೆ, ಬ್ರಾಹ್ಮಣರು, ಜೈನರು ಮೊಟ್ಟೆ ತಿನ್ನೋದಿಲ್ಲ. ಆಮೇಲೆ ನಾನ್ ವೆಜಿಟೇರಿಯನ್ಸು, ಗೌಡರಾಗಲಿ ಕುರುಬರಾಗಲಿ ಬೇರೆ ಎಲ್ಲರೂ ಕೂಡ, ಈಡಿಗರಾಗಲಿ ತಿನ್ನೋರು ಕೂಡ ಶನಿವಾರ ಆಂಜನೇಯನ ಹೆಸರಲ್ಲಿ ತಿನ್ನಲ್ಲ, ಸೋಮವಾರ ವೆಂಕಟೇಶ್ವರ ಸ್ವಾಮಿ ಹೆಸರಲ್ಲಿ ತಿನ್ನಲ್ಲ. ಆದ್ದರಿಂದ ನನ್ನ ಕ್ಲಾರಿಫಿಕೇಶನ್ ಇವತ್ತು, ಪ್ರತಿಯೊಬ್ಬ ಮಗುನು ಶಾಲೆಯಲ್ಲಿ ಓದ್ತಿರುವ ಮಕ್ಕಳಿಗೆ ಸರ್ಕಾರ ಉಚಿತವಾಗಿ ಕೊಡುವಂಥ ಮೊಟ್ಟೆಯನ್ನು ವಾರದಲ್ಲಿ 6 ದಿನ, ಅಂದರೆ ಭಾನುವಾರ ಒಂದಿನ ರಜೆ ಸಪ್ಲೈ ಆಗೋದಿಲ್ಲ, 6 ದಿನ ಬೇಯಿಸಿದ ಮೊಟ್ಟೆ. ಇದು ಕೂಡ ಇಂಪಾರ್ಟೆಂಟ್ ನಿಮಗೆ. ಯಾಕೆ ನಾನು ಇದನ್ನು ವೆಜಿಟೇರಿಯನ್ ಫುಡ್ ಅಂತ ಹೇಳ್ತೀನಿ ಅಂದರೆ, ಈ ಮೊಟ್ಟೆ ಫರ್ಟಿಲೈಸ್ ಆದಾಗ ಮಾತ್ರ ಒಂದು ಜೀವ ಉತ್ಪತ್ತಿ ಆಗುತ್ತೆ. ಈಗ ಮನುಷ್ಯರಲ್ಲೇ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಪ್ರತಿ ತಿಂಗಳು ಹೆಣ್ಣು ಮಗಳ ಹೊಟ್ಟೆಯಲ್ಲಿ ಓವರಿಯಿಂದ ಒಂದು ಮೊಟ್ಟೆ ಬರುತ್ತೆ. ಅದು ಮದುವೆ ಆಗೋವರೆಗೂ ಅದು ವೇಸ್ಟ್, ಪ್ರತಿ ತಿಂಗಳು ಬರುತ್ತೆ ಹೊರಟೋಗುತ್ತೆ. ಆದರೆ ಮದುವೆ ಆದ ನಂತರ ಆ ಸಂಭೋಗ ಕ್ರಿಯೆ ನಡೆದಾಗ ಮಾತ್ರ ಈ ಮೊಟ್ಟೆಗೆ ಸ್ಪರ್ಮ್ ಹೋಗಿ ಸೇರಿಕೊಂಡು ಅದು ಮಗು ಆಗಿ ಬೆಳೆಯುತ್ತೆ. ಅದೇ ರೀತಿಯಲ್ಲಿ ಈ ಕೋಳಿಗಳಲ್ಲಿ ಇದನ್ನು ನಾವು ಅನ್ಫರ್ಟಿಲೈಸ್ಡ್ ಎಗ್ ಅಂತೀವಿ ನಾವು. ಈ ಮೊಟ್ಟೆಗೆ ಕಾವು ಕೊಟ್ಟರೆ ಮರಿ ಆಗಲ್ಲ, ಇದು ಚೆನ್ನಾಗಿ ತಿಳ್ಕೊಂಬಿಡಿ. ಮರಿ ಆದರೆ ಮಾತ್ರ ಅದು ನಾನ್ ವೆಜಿಟೇರಿಯನ್, ಇದು ಮರಿ ಆಗಲ್ಲ. ಯಾಕಂದರೆ ಇಟ್ ಈಸ್ ಅನ್ಫರ್ಟಿಲೈಸ್ಡ್ ಎಗ್. ಇದೆಲ್ಲ ಇಂಪಾರ್ಟೆಂಟ್ ವೈದ್ಯಕೀಯ ಪದಗಳು ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ಹುಂಜದ ಜೊತೆ ಸಂಪರ್ಕ ಇರಲ್ಲ. ಆದ್ದರಿಂದ ಈ ಮೊಟ್ಟೆ ಬರೀ ವೆಜಿಟೇರಿಯನ್ ಅನ್ಫರ್ಟಿಲೈಸ್ಡ್ ಎಗ್. ಇದನ್ನು ಯಾರು ಬೇಕಾದರೂ, ಬ್ರಾಹ್ಮಣರಾಗಲಿ ಲಿಂಗಾಯತರಾಗಲಿ ಅಥವಾ ಈ ಶನಿವಾರ ಸೋಮವಾರ ಆಗಲಿ ಎಲ್ಲರೂ ಕೂಡ ಪ್ರತಿ ದಿವಸ ಒಂದು ಮೊಟ್ಟೆ ತಿನ್ನುವುದು ಒಳ್ಳೆಯದು. ಯಾಕೆ ಅಂದರೆ ಈ ಮೊಟ್ಟೆ ನೋಡಿ, ಒಂದು 50 ಗ್ರಾಮ್ ಇರುತ್ತೆ ಒಂದು ಮೊಟ್ಟೆ. ಈ ಮೊಟ್ಟೆಯನ್ನು ತಿಂದರೆ ನಿಮಗೆ 71 ಕ್ಯಾಲರಿ ಶಕ್ತಿ ಸಿಗುತ್ತೆ. ಬರೀ ಶಕ್ತಿ ಅಂದರೆ ಬಾಳೆಹಣ್ಣು ತಿಂದರೂ ಶಕ್ತಿ ಸಿಗುತ್ತೆ, ಆದರೆ ಬಾಳೆಹಣ್ಣಿಗೂ ಮೊಟ್ಟೆಗೂ ಕಂಪೇರ್ ಮಾಡೋಂಗಿಲ್ಲ. ಯಾಕಂದರೆ ಮೊಟ್ಟೆಯಲ್ಲಿ 13 ಪ್ರೋಟೀನ್ಸ್ ಇರ್ತವೆ, ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತೀವಿ ನಾವು. ಫ್ಯಾಟ್ ಇರುತ್ತೆ, ಫ್ಯಾಟ್ ಬಗ್ಗೆ ಆಮೇಲೆ ನಿಮ್ಮ ಕನ್ಫ್ಯೂಷನ್ ನಾನು ಕ್ಲಿಯರ್ ಮಾಡ್ತೀನಿ. ಕಾರ್ಬೋಹೈಡ್ರೇಟ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಇರುತ್ತೆ. ಇವೆಲ್ಲ ಭಾಳ ಇಂಪಾರ್ಟೆಂಟ್. ಐರನ್ ಸಿಗುತ್ತೆ ನಿಮಗೆ. ಸಣ್ಣ ಮಗು ಬ್ರೈನ್ ಡೆವಲಪ್ ಆಗಬೇಕು ಅಂದರೆ ಅದರಲ್ಲಿ ಒಂದು ಅಂಶ ಇರುತ್ತೆ. ನಿಮಗೆ ಈ ಕೊಲೆಸ್ಟ್ರಾಲ್ ಬಗ್ಗೆ, ಮೊಟ್ಟೆಯಲ್ಲಿ ಇರುವ ಕೊಲೆಸ್ಟ್ರಾಲ್ ಬಗ್ಗೆ ನಿಮಗೊಂದು ತಪ್ಪು ತಿಳುವಳಿಕೆ ಇದೆ. ಮೊಟ್ಟೆ ತಿನ್ನೋದ್ರಿಂದ ನಿಮಗೆ ಹೃದಯಾಘಾತ ಆಗುತ್ತೆ ಅಂತ. ನಾನೊಬ್ಬ ಡಾಕ್ಟ್ರಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ 2 ಥರ ಕೊಲೆಸ್ಟ್ರಾಲ್ ಇರುತ್ತೆ, HDL ಆ್ಯಂಡ್ LDL. HDL ಈಸ್ ಎ ಗುಡ್ ಕೊಲೆಸ್ಟ್ರಾಲ್, ಅದು ಜಾಸ್ತಿ ಇರುತ್ತೆ ಮೊಟ್ಟೆಯಲ್ಲಿ. ಆದ್ದರಿಂದ ನಿಮ್ಮ ಹೃದಯಾಘಾತ ಆಗಲ್ಲ. ನಿಮ್ಮ ಹೃದಯಕ್ಕೆ ಪ್ರೊಟೆಕ್ಷನ್ ಕೊಡುವಂಥ ಆ ಫ್ಯಾಟು, ಕೊಲೆಸ್ಟ್ರಾಲು ಮೊಟ್ಟೆಯಲ್ಲಿರುತ್ತೆ. ಇದು ಭಾಳ ಇಂಪಾರ್ಟೆಂಟು. ಈಗ ಬೇಯಿಸಿದ ಮೊಟ್ಟೆ ಎಷ್ಟು ಸೇಫ್ ಅನ್ನೋದಕ್ಕೆ, ಹಸಿ ಮೊಟ್ಟೆ ಕುಡಿಯೋರು ಇರ್ತಾರೆ, ಆದರೆ ಅದೆಲ್ಲ ಶಾಲೆಗಳಲ್ಲಿ ಎನ್ಕರೇಜ್ ಮಾಡೋಂಗಿಲ್ಲ. ಯಾಕಂದರೆ ಅದು ಒಡೆದು ಅವ್ರಿಗೆ ಕೊಡೋಕ್ಕೂ ಆಗಲ್ಲ. ಎರಡನೇದು, ಒಡೆದು ಕುಡಿಯೋದು ಒಳ್ಳೆಯದಾ? ಅದು ಪೈಲಮಾನ್ಗಳು ಮಾಡ್ತಾರೆ.
ಬಟ್ ಇದಕ್ಕೂ ಒಂದು ಮಾತು ಹೇಳ್ತೀನಿ ನಿಮಗೆ, ಆ ಶೆಲ್ ನೀವೇನು ನೋಡಿರ್ತೀರಲ್ಲ ಅದು ಬಿಳಿ ಇರುತ್ತೆ, ಇಲ್ದಿರೆ ಬ್ರೌನ್ ಇರುತ್ತೆ. ಅದರಲ್ಲಿ ನಿಮಗೆ ಕಣ್ಣಿಗೆ ಕಾಣದಂಥ 17,000 ರಂಧ್ರಗಳಿರ್ತವೆ, ಮೈಕ್ರೋಸ್ಕೋಪಿಕ್ ಹೋಲ್ಸ್ ಇರ್ತವೆ. ನೀವೊಂದು ಕೋಳಿ ಮೊಟ್ಟೆಯನ್ನು ಸರಿಯಾದ ಜಾಗದಲ್ಲಿ ಪ್ರಿಸರ್ವ್ ಮಾಡಲಿಲ್ಲ, ಅಲ್ಲೇ ದನಿನ ಕೊಟ್ಟಿಗೆಗಳಿಗೆ ಕೋಳಿ ಮೊಟ್ಟೆ ಭಾಳ ಹೊತ್ತಿತ್ತು ಅಂದರೆ ಅಲ್ಲಿರುವಂಥ ಸಾಲ್ಮೊನೆಲ್ಲ ಬ್ಯಾಕ್ಟೀರಿಯಾ ಮೊಟ್ಟೆ ಒಳಗೆ ಎಂಟ್ರಿ ಆಗ್ಬೋದು, ಮೊಟ್ಟೆಯನ್ನು ಕೆಡಿಸಬಹುದು. ಇದೊಂದು ಚೆನ್ನಾಗಿ ನೆನಪಿಟ್ಟುಬಿಡಿ. ಅದಕ್ಕೆ ಹಸಿ ಮೊಟ್ಟೆಯನ್ನು ಕುಡಿಯುವುದು ತರವಲ್ಲ. ಎರಡನೇದು, ಆಮ್ಲೆಟ್ ಎಲ್ಲ ಹಾಕಿ ಮಾಡಿಕೊಡೋಕ್ಕಾಗಲ್ಲ ಮಕ್ಕಳಿಗೆ, ಶಾಲೆಯಲ್ಲಿ ವ್ಯವಸ್ಥೆ ಇರಲ್ಲ. ಅದಕ್ಕೆ ಬೇಯಿಸಿದ ಮೊಟ್ಟೆ ಸೇಫೆಸ್ಟ್ ಮೊಟ್ಟೆ. ಬೇಯಿಸಿದ ಮೊಟ್ಟೆಯನ್ನು ಆ ಹೊರಗಡೆ ಕವರ್ನ ಸುಳಿದ ನಂತರ ನಿಮಗೆ ಹೊರಗಡೆ ಬಿಳಿ ಕವರ್ ಇರ್ತದೆ, ಅದು ಆಲ್ಬ್ಯೂಮಿನ್ ಕವರ್ ಅಂತೀವಿ ನಾವು. ಅದರೊಳಗಡೆ ಭಂಡಾರ ಇರ್ತದೆ. ಆದರೆ ಅನೇಕ ಜನರು ಆ ಭಂಡಾರವನ್ನು ತೆಗೆದು ಮಕ್ಕಳಿಗೆ ಕೊಡ್ತಾರೆ ಅಥವಾ ಬಿಸಾಕ್ತಾರೆ, ಬರೀ ವೈಟ್ ಮಾತ್ರ ತಿಂತಾರೆ. ದಯವಿಟ್ಟು ನೀವು ಮೊಟ್ಟೆ ತಿನ್ನಂಗಿದ್ರೆ ಆ ಭಂಡಾರದ ಸಮೇತ ತಿನ್ನಿ, ಇಲ್ಲದಿದ್ದರೆ ಮೊಟ್ಟೆಯ ಉಪಯೋಗ ನಿಮಗೆ ಬರೋದಿಲ್ಲ. ಯಾಕಂದರೆ ಆ ಭಂಡಾರದಲ್ಲಿ ಎಲ್ಲ ಪ್ರೋಟೀನ್ಸು, ವಿಟಮಿನ್ಸು, ಮಿನರಲ್ಸು, ಐರನ್ನು, ಕ್ಯಾಲ್ಶಿಯಮ್ಮು ಪ್ರತಿಯೊಂದು ಕೂಡ ಅದರಲ್ಲಿ ಇರುತ್ತೆ. ಅದು ತಿನ್ನುವುದರಿಂದ ನಿಮ್ಮ ಹೃದಯಾಘಾತ ಆಗುತ್ತೆ ಅಂತ ಭಯಪಡಬೇಡಿ, ಹೃದಯಾಘಾತ ಆಗೋದಿಲ್ಲ. ಇದು ಭಾಳ ಇಂಪಾರ್ಟೆಂಟು. ಸೊ ಅದರಿಂದ ಈ ಸಮಯದಲ್ಲಿ ಕೆಲವು ನಿಮಗೆ ಕನ್ಫ್ಯೂಷನ್, ಇವರು ನಾಟಿ ಮೊಟ್ಟೆ ಕೊಡಲ್ಲ, ಫಾರ್ಮ್ ಮೊಟ್ಟೆ ಕೊಡ್ತಾರೆ, ಇದಕ್ಕೂ ಅದಕ್ಕೆ ವ್ಯತ್ಯಾಸ ಇದೆಯಾ? ವೈಜ್ಞಾನಿಕವಾಗಿ ನಾನು ಹೇಳೋದಾದರೆ ರುಚಿ ಬೇರೆ ಇರುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಕಲರ್ ಮೊಟ್ಟೆಯ ಕವರ್ ಡಿಫ್ರೆನ್ಸ್ ಇರುತ್ತೆ ಹೊರತು ಅದರೊಳಗಿರ್ತಕ್ಕಂಥ ಆರ್ಗ್ಯಾನಿಕ್ ಫುಡ್ ಇರುತ್ತಲ್ಲ, ಪ್ರೋಟೀನ್ಸ್ ಆಗಲಿ, ವಿಟಮಿನ್ಸ್ ಆಗಲಿ, ಮಿನರಲ್ಸ್ ಆಗಲಿ, ದೇರ್ ಇಸ್ ನೋ ಡಿಫ್ರೆನ್ಸ್. ಹಂಗೆ ನೋಡಿದರೆ ನಿಮ್ಮ ಫಾರ್ಮ್ ಮೊಟ್ಟೆ ಒಳಗೆ ಇನ್ನೂ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಯಾಕಂದರೆ ಅದ್ರ ತೂಕನೂ ಸ್ವಲ್ಪ ಜಾಸ್ತಿ ಇರುತ್ತೆ. ಆದ್ದರಿಂದ ಎಲ್ಲೋ ನೀವು ಮೋಸ ಹೋಗಿ ₹2 ಎಕ್ಸ್ಟ್ರಾ ಕೊಟ್ಟು ನಾಟಿ ಮೊಟ್ಟೆ ತಿಂತೀನಿ ನನಗೆ ತುಂಬ ಒಳ್ಳೆಯದು ಅಂತ ಕನ್ಫ್ಯೂಸ್ ಆಗಬೇಡಿ. ಎಲ್ಲ ಮೊಟ್ಟೆಗಳಿಗೂ ತನ್ನದೇ ಆದ ಕ್ವಾಲಿಟಿ, ಕ್ಯಾರೆಕ್ಟರ್ ಇರುತ್ತೆ. ಕೆಲವರು ನಾಟಿ ಮೊಟ್ಟೆನೇ ನಾನು ಮಾರಿ ದುಡ್ಡು ಮಾಡ್ತೀನಿ ಅಂತಾರೆ, ಬಟ್ ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಇರ್ತೀನಿ. ಒಟ್ಟು ಮೊಟ್ಟೆ ತಿನ್ನಿ, ನಾಟಿದಾದರೂ ತಿನ್ನಿ, ಫಾರ್ಮ್ ಮೊಟ್ಟೆದಾದರೂ ತಿನ್ನಿ. ಮೊಟ್ಟೆ ತಿನ್ನೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಕುಕ್ಕುಟ ಬಿಸ್ನೆಸ್ನಲ್ಲಿ ರೈತನಿಗೆ ನೀವು ತಿನ್ನುವ ಮೊಟ್ಟೆಯಿಂದ ಒಳ್ಳೆಯದಾಗತ್ತೆ. ಆ್ಯಂಡ್ ಇಟ್ಸ್ ಎ ನ್ಯಾಚುರಲ್ ಫುಡ್. ಒಂದು ನ್ಯಾಚುರಲ್ ಫುಡ್ನಲ್ಲಿ ಇಷ್ಟೆಲ್ಲ ಅಂಶ ನಿಮಗೆ ಸಿಗ್ತವೆ ಅಂದರೆ ನೀವು ಹೆಮ್ಮೆ ಪಡಬೇಕು. ಅಂಥದನ್ನು ಒಂದು ಸರ್ಕಾರ ಉಚಿತವಾಗಿ, ಅದು ನೀವು ನೋಡಿ ಬೆಳಗ್ಗೆ ಎಷ್ಟೋ ಬಡವರ ಮನೆಯಲ್ಲಿ ಟಿಫನ್ ಎಲ್ಲ ಮಾಡಲ್ಲ, ಒಂದೇ ಸಾರಿ 10 ಗಂಟೆ ಮುದ್ದೆ ಮಾಡ್ತಾರೆ, ಇಲ್ಲದ್ರೆ ಅನ್ನ ಮಾಡ್ತಾರೆ. ದಿನಾ ವೆರೈಟೀಸ್ ಆಫ್ ಟಿಫನ್ ಸಿಟಿ ಲೈಫ್ನೊಳಗಿದ್ದಂಗೆ ಇರಲ್ಲ. ಅದಕ್ಕೆ ಬೆಸ್ಟ್ ಅಂದರೆ ಮನೆಯಲ್ಲೇ ಒಂದು ಮೊಟ್ಟೆನ ಬೇಯಿಸ್ಬಿಟ್ಟು ತಿಂದು ಹೋಗ್ಬಿಟ್ರೆ ಶಾಲೆಗಳು ಕೂಡ ಮೊಟ್ಟೆ ಬರೋಷ್ಟೊತ್ತಿಗೆ ನಿಮ್ಗೆ ಹಸುವೇನೇ ಆಗಲ್ಲ. ಆದ್ದರಿಂದ ದಯವಿಟ್ಟು, ಅಥವಾ ಮನೆಯಲ್ಲಿ ಏನಾದರೂ ಸೀಕುಪ್ಪಾಕು ತಿಂದು ಹೋಗಿದರೆ ಶಾಲೆಯಲ್ಲಿ ಕೊಟ್ಟ ಮೊಟ್ಟೆ ನೀವು ತಿಂದರೆ ಮಧ್ಯಾಹ್ನದವರೆಗೂ ನಿಮ್ಮ ಮೊಟ್ಟೆ ಹಸಿಯೋದಿಲ್ಲ. ಅದರಿಂದ ದಯವಿಟ್ಟು ಮೊಟ್ಟೆಯ ಬಗ್ಗೆ ನಿಮಗೆ ತಪ್ಪು ತಿಳುವಳಿಕೆಗಳಿದ್ದರೆ ಅದರಿಂದ ಹೊರಬನ್ನಿ. ಈ ದಿನಕ್ಕೊಂದು ಮೊಟ್ಟೆಯನ್ನು ತಿನ್ನಿ, ನಿಮಗೆ ಆರೋಗ್ಯ ಒಳ್ಳೆಯದಾಗತ್ತೆ. ಅದಕ್ಕೆ ನಾನು ಬಿಗಿನಿಂಗ್ನಲ್ಲೇ ನಿಮ್ಗೆ ಹೇಳಿದೆ, ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ. ಥ್ಯಾಂಕ್ ಯು.